ಇವತ್ತು ನಿರ್ಭಯ ಪ್ರಕರಣದ ದಿನ, ಅತ್ಯಾಚಾರ ವಿರೋಧಿ ದಿನ ಅಂತ ನಾವು ಮಹಿಳಾ ಸಂಘಟನೆಯಿಂದ ಎಲ್ಲರೂ ಆಚರಿಸಿಕೊಂಡು, ಅಂದರೆ ಅದನ್ನೊಂದು ಹೇಳಿಕೊಂಡು ಬಂದ ದಿನ. ಅದೇ ದಿನ ನಾವು ಇವತ್ತು ಬೆಳ್ತಂಗಡಿಯಲ್ಲಿ ಮಹಿಳಾ ಸಮಾವೇಶ, ಅಂದರೆ ನ್ಯಾಯ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ. ಅಂದರೆ ಒಂದು 3-4 ದಶಕಗಳ ಏನು ಅಸಹಜ ಸಾವುಗಳಿರ್ಬೋದು, ಕೊಲೆ ಇರ್ಬೋದು, ಅತ್ಯಾಚಾರ ಇರ್ಬೋದು, ಎಲ್ಲಕ್ಕೆ ಕೂಡ ಒಂದು ಅಂತ್ಯ, ತಾರ್ಕಿಕ ಅಂತ್ಯ ಸಿಗಬೇಕು ಅನ್ನೋದು ಈ ಒಂದು ಸಮಾವೇಶದ ಒಂದು ಉದ್ದೇಶ. ನಾವೆಲ್ಲರೂ ಸೇರಿಕೊಂಡು, ಅಂದರೆ ಇಲ್ಲಿ ಯಾವುದೇ ಪಕ್ಷ, ಪಂಥ, ಜಾತಿ, ಧರ್ಮ ಎಲ್ಲವನ್ನು ಮೀರಿದಂಥ ಒಂದು ಸಮಾವೇಶ. ಕೇವಲ ತಾಯಂದಿರು ಅಂದರೆ ಎಲ್ಲರಲ್ಲಿ ಕೂಡ ಒಂದು ತಾಯ್ತನ ಅಂತ ಇರ್ತದೆ, ನೋವು ಇರ್ತದೆ. ಮಕ್ಕಳಿರಲಿ ಇಲ್ಲದಿರಲಿ ತಾಯ್ತನ, ಹೆಣ್ಣು ಅಂದರೆ ಒಂದು ತಾಯಿ. ಆ ತಾಯ್ತನ ಎಲ್ಲ ಇಲ್ಲಿ ಒಟ್ಟಾಗಿ ನಾವೆಲ್ಲರೂ ಇಡೀ ಹೆಣ್ಣು ಕುಲದ ಪ್ರತಿನಿಧಿಗಳಾಗಿ ಇಲ್ಲಿ ಬಂದು ಸೇರಿಕೊಂಡು ನಮ್ಮ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಆಗ್ರಹ ಏನು ಅಂತೇಳಿದರೆ, ಒಂದು 4 ದಶಕಗಳಿಂದ ಇಲ್ಲಿ ಏನೆಲ್ಲ ಅಸಹಜ ಸಾವುಗಳಾಗಿದೆ ಅದೆಲ್ಲದರದ್ದು ತನಿಖೆ ಆಗಬೇಕು. ಈಗಾಗಲೇ ಸರ್ಕಾರ SIT ರಚನೆ ಮಾಡಿದೆ. SIT ಪದೇ ಪದೇ ರಚನೆ ಆಗುವುದಿಲ್ಲ. ಅದು ತುಂಬ ಒತ್ತಾಯದ ನಂತರ ಮಹಿಳಾ ಆಯೋಗದ ಅಧ್ಯಕ್ಷರ ಒತ್ತಡದ ಮೇರೆಗೆ ಸರ್ಕಾರ ರಚನೆ ಮಾಡಿದಂಥ SIT. ಈ SIT ರಚನೆ ಆದ ಈ ಸಂದರ್ಭದಲ್ಲಿ ಇಲ್ಲಿ ಆದಂಥ ಎಲ್ಲವನ್ನು ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಅದನ್ನು ತನಿಖೆ ಮಾಡಿಸಬೇಕು ಅಂತ ಸರ್ಕಾರವನ್ನು ನಾವು ಆಗ್ರಹಿಸ್ತಾ ಇದ್ದೇವೆ. ಮತ್ತು ಯಾವುದೆಲ್ಲ ಸಿ ರಿಪೋರ್ಟ್ ಅಂತ ಆಗಿದೆ, ಅದು ಯಾಕೆ ಸಿ ರಿಪೋರ್ಟ್ ಆಗ್ತಾ ಇದೆ, ಯಾಕೆ ನಿಜವಾದ ಅಪರಾಧಿಗಳು ಸಿಗ್ತಾ ಇಲ್ಲ ಅನ್ನೋದು ನಮ್ಮ ಪ್ರಶ್ನೆ. ಆ ನೈಜ ಅಪರಾಧಿಗಳನ್ನು ಪತ್ತೆ ಹಚ್ಚಬೇಕು. ಅದಕ್ಕೆ ಸರ್ಕಾರ ಮತ್ತು SIT ಯಾವುದೇ ಒತ್ತಡಕ್ಕೆ ಮಣಿಯದೆ, ಯಾವುದೇ ರೀತಿಯಲ್ಲಿ ಆಮಿಷಕ್ಕೆ ಮಣಿಯದೆ ಅಥವಾ ಯಾವುದೇ ಪ್ರಭಾವಕ್ಕೆ ಒಳಗಾಗದೆ ಎಲ್ಲವನ್ನು ಪಾರದರ್ಶಕವಾಗಿ ಮತ್ತು ಯಾವುದೇ ರೀತಿ ಒಂದು ದೂರುದಾರರನ್ನು, ಸಾಕ್ಷಿದಾರರನ್ನು ಬೆದರಿಸದೆ ಅವರನ್ನು ಅಲ್ಲಿ ಬರಲಿಕ್ಕೆ ಒಂದು ಭಯಮುಕ್ತ ವಾತಾವರಣವನ್ನು ಸೃಷ್ಟಿ ಮಾಡಿ ಒಂದು ಈ ಪ್ರಕರಣಗಳನ್ನು ಕೈಗೆತ್ತಿಕೊಳ್ಬೇಕು, ಇದಕ್ಕೆ ನ್ಯಾಯ ದೊರಕಿಸಿಕೊಡಬೇಕು ಅನ್ನೋದು ನಮ್ಮ ಆಗ್ರಹ. ಹೋರಾಟ ನ್ಯಾಯ ಸಿಗುವವರೆಗೂ ಹೋರಾಟ. ಅಂದರೆ ನಾನು ಆಗಲೇ ಮಾತಾಡುವಾಗ ಹೇಳಿದೆ, ಇದು ಅಂತ್ಯ ಅಲ್ಲ, ಇದು ಆರಂಭ ಅಂತ. ಹಾಗಾಗಿ ನ್ಯಾಯ ಸಿಗುವವರೆಗೆ ಹೋರಾಟ. ಹೆಣ್ಣು ಮಕ್ಕಳು ಇಳಿದ್ರೆ ಕ್ರಾಂತಿ ಅಂತ ಮಹಿಳಾ ಆಯೋಗದ ಅಧ್ಯಕ್ಷ ಏನು ಹೇಳಿದ್ರು, ಅದನ್ನು ನಾವು ಸ್ಫೂರ್ತಿಯಾಗಿ ಇಟ್ಟುಕೊಂಡು ಈ ಹೋರಾಟವನ್ನು ಮುಂದುವರಿಸ್ತೇವೆ.